ನಮಸ್ಕಾರ ಸ್ನೇಹಿತರೆ. ನಾನು ನಿನ್ನೆ ಮೊದಲನೇ ಭಾಗ ಬಿಟ್ಟಿದ್ದೆ. ಇವತ್ತು ಯೂಟ್ಯೂಬ್ ಕಂಪನಿ ಮೇಲೆ ಎರಡನೇ ಭಾಗನ ಬಿಡ್ತಾ ಇದ್ದೀನಿ. ಅವರ ಒಂದು ಏನು ಮಾಡ್ತಾಯಿದ್ದಾರೆ ಪ್ರಾಬ್ಲಮ್ಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಾಗಿರೋಷ್ಟ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಎಷ್ಟು ಮಟ್ಟಿಗೆ ಇದನ್ನು ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಎಷ್ಟು ಮಟ್ಟಿಗೆ ಲೈಕ್ ಮಾಡ್ತೀರಿ, ಫಾಲೋ ಮಾಡ್ತೀರಿ ಅನ್ನೋದು ನನಗೆ ಬೇಕಾಗಿದೆ. ಸ್ನೇಹಿತರೆ, ಎಲ್ಲ ರಾಜ್ಯದಲ್ಲೂ ಕೂಡ ವ್ಯೂಸ್ಗಳು, ಸಬ್ಗಳು, ಲೈಕ್ಗಳು ಎಲ್ಲ ಕೊಡ್ತಾಯಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ತುಂಬ ಕಡಿಮೆ ಸಬ್ಗಳು, ಲೈಕ್ಗಳು, ವ್ಯೂಸ್ಗಳು ಕೊಡ್ತಾಯಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಇದನ್ನು ನಾನು ನಿನ್ನೆ ನಿಮಗೆ ತಿಳಿಸಿದ್ದೀನಿ. ನಮ್ಮ ಕರ್ನಾಟಕದಲ್ಲಿರೋ ಟೆಕ್ಗಳು ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೋ ಇಲ್ಲ ನಮ್ಮ ಬೆಳೆ ಬೇಯಿಸೋಕ್ಕೋ ಗೊತ್ತಿಲ್ಲ. ನೋಡಿ, ಎಲ್ಲ ರಾಜ್ಯದಲ್ಲೂ ಲೈಕು, ಕಾಮೆಂಟ್ಗಳು, ಮೋನಟರೈಸೇಷನ್ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ 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 ಕಡಿಮೆ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ನಾವು ನಿಮ್ಗಳೆಲ್ಲ ಒಂದು ಸಹಕಾರದ ಮೇಲೆ ನಾನು ವೈಟಿಗೆ ಕಂಪ್ಲೇಂಟ್ ಮಾಡ್ತೀನಿ. ನಮ್ಮ ರಾಜ್ಯಕ್ಕೆ ಯಾಕೆ ಈ ಥರ ಮಾಡ್ತಾಯಿದ್ದಾರಾ? ಕೊಟ್ಟರೆ ಎಲ್ಲ ರಾಜ್ಯಕ್ಕೂ ಈಕ್ವಲ್ ಕೊಡಿ, ಇಲ್ವಾ ಎಲ್ಲಕ್ಕೂ ನಮ್ಮ ಬಗ್ಗೆ ಕಡಿಮೆ ಮಾಡಿ ಅಂತೇಳಿ ಅಪೀಲ್ ಹೋಗ್ತೀನಿ ಅಂತ ಹೇಳಿದರು. ಆ ಟೆಕ್ಗಳ ಮಾತನ್ನ ಯಾರೂ ಕೇಳೂ, ಅವ್ರನ್ನ ಫಾಲೋನೂ ಮಾಡಿಲ್ಲ. ಅವರು ಅನೇಕ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾರೆ. ಯಾರು ಅವರ ವಿಡಿಯೋನ ಫಾಲೋ ಮಾಡಿ ಅವರು ಕೇಳಿದಂಥ ಒಂದು ದಾಖಲಾತಿಗಳನ್ನ ಕೊಟ್ಟಿಲ್ಲ. ಮತ್ತು ಯೂಟ್ಯೂಬ್ನವ್ರು ಏನು ಮಾಡ್ತಾರೆ ಅಂತಂದರೆ 600-700 ಸಬ್ಸ್ಕ್ರೈಬ್ ಆಗೋರಿಗೆ ಫ್ರೀ ಬಿಟ್ಬಿಡ್ತಾರೆ. ನಮಗೂ ಭಾಳ ಖುಷಿ ಆಗುತ್ತೆ. 700 ದಾಟ್ತಾ ಇದ್ದಾವೆ ಮಡಗ್ತಾರೆ. ಸಬ್ ಲೆಸ್ ಆಗೋದು, ಲೈಕ್ಗಳು ಕಡಿಮೆ ಕೊಡೋದು, ವ್ಯೂಸ್ಗಳು ಕಡಿಮೆ ಕೊಡೋದು. ಏನೋ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಮ್ಮ ಸುಮ್ಮನೆ ಊಹಾಪೋಹಗಳು ಯಾರು ಹೋಗಿ ನೋಡಿಲ್ಲ. ಎಲ್ಲ ಅದೇನು ನರಿ ಬಂತು ನರಿ ಅಂತಾರೆ, ಹುಲಿ ಬಂತು ಹುಲಿ ಬಂತಾರೆ ಅಂತಾರಲ್ಲ, ಹಾಗೆ ಏನೋ ವೈಟಿಯಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದಾರಂತೆ, ಅದಕ್ಕೆ ಲೆಸ್ ಆಗ್ತಾಯಿದೆ. ಅಪ್ಡೇಟ್ ಆಗೋವ್ರಿಗೆ ನಮ್ಗೆ ಅದೇ ಸಮಸ್ಯೆ ಅಂತ ಹೇಳ್ತಾಯಿದ್ದಾರೆ. ಅಪ್ಡೇಟು ಏನು ವರ್ಷವೆಲ್ಲ ಮಾಡ್ತಾರಾ? ಏನಿಲ್ಲ, ಇದು ಪ್ರೀ ಪ್ಲಾನ್. ಈಗ ನಮ್ಮ ಕರ್ನಾಟಕದಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಹೇಳಬೇಕು ಅಂದರೆ 1000 ಸಬ್ಸ್ಕ್ರೈಬರು, 4000 ಅವ್ರು ಕೇಳಿದ್ದಾರೆ. 4000ಕ್ಕೆ ಯಾರೂ ಕರೆಕ್ಟಾಗಿ ಕೊಡೋಲ್ಲ. 5000 ತುಂಬಿದ್ರೆ ಅವರು ಮೋನಾಗೆ ಅಪ್ಲೈ ಮಾಡಲಿಕ್ಕೆ ಟೆಕ್ಗಳಿಗೆ ಫಾರ್ವರ್ಡ್ ಮಾಡ್ತಾರೆ. ಅವರು ಟೆಕ್ಗಳು ಸರಿಯಾಗಿ ಗಮನಿಸೋದಿಲ್ಲ. ಇವ್ರು ಹೆಂಗೆ ಕೊಡ್ತಾರೋ ಹಾಗೆ ತಗೊಂಡೋಗಿ ವೈಟಿಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ವೈಟ್ ಅವ್ರು ಏನು ಮಾಡ್ತಾರೆ, ಈ ವಿಡಿಯೋದಲ್ಲಿ ಬೆಕ್ಕು ಕಾಣ್ತು, ಈ ವಿಡಿಯೋದಲ್ಲಿ ಕೂಸು ಕಾಣ್ತು, ಈ ವಿಡಿಯೋದಲ್ಲಿ ಏನೇನೋ ಸಮಸ್ಯೆಗಳು, ಮಕ್ಕಳು ಓಡಾಡ್ತಾವೆ, ಮರಿಗಳು ಓಡಾಡ್ತವೆ ಅಂತ ಇದ್ದಾರೆ. ಆದರೆ ಹೊರ ರಾಜ್ಯಗಳಲ್ಲಿ ಎಂತೆಂದೂ ಕೇಳೋಲ್ಲ. ನಮ್ಮ ಕರ್ನಾಟಕದ ಮಹಿಳೆಯರು ವೈಟಿ ಮಾಡ್ತಾಯಿರೋರು 2 ಸರಿ 3 ಸರಿ
ಮೋನಗೆ ಕಳಿಸ್ಕೊಟ್ಟಿದ್ರು ಸರಿ. ಅವರು ಕೋರ್ಟಲ್ಲಿ ಡೇಟ್ ಕೊಡ್ತಾರಲ್ಲ ಆ ಥರ 7 ತಿಂಗಳಿಗೂ 3 ತಿಂಗಳು ಡೇಟ್ ಕೊಟ್ಟು ಕಳಿಸಿ 3 ತಿಂಗಳಾದಮೇಲೆ ಸಂಪೂರ್ಣ ಅವರು ಮೇಲಕ್ಕೆ ಎದ್ದೊಳ್ಳೇಬಾರ್ದು ಆ ಥರ ಐಡಿಯಾಗಳನ್ನ ಮಾಡ್ತಾಯಿದ್ದಾರೆ. ಇದು ನಮಗೆ ಗೊತ್ತಾಗಿರೋ ಮಟ್ಟಿಗೆ ಸುಮಾರು ಜನಕ್ಕೆ ಇದು ಕಂಪ್ಲೇಂಟ್ಗಳಾಗಿದ್ದಾವೆ. ಕೆಲವರು ಅಪ್ಪೀಲ್ ಹೋಗಿ ಇತ್ಯರ್ಥನೂ ಮಾಡ್ಕೊಬಂದಿದ್ದಾರೆ. ಕೆಲವರು ಧೈರ್ಯ ಸಾಕದಿದ್ದವರು ಅಪ್ಪೀಲ್ ಹೋಗಿಲ್ಲ, ಅವ್ರು 7 ಡೇಟ್ಗೆ ಸಬ್ಮಿಟ್ ಮಾಡ್ತಾ ಕೂತಿದ್ದಾರೆ. ಅದು ಸರಿಬರಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಏನೇ ಕೆಲಸ ಮಾಡಿದ್ರೂ ಮೊದಲ ಸರಿಗೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇಸ್ ದ ಬೆಸ್ಟ್ ಟೈಮ್. ಅದು 2ನೇ ಸರಿ ಹೋದಾಗ ಅವರು ಏನೋ ಕರೆಕ್ಟಾಗಿ ಏನೂ ನೋಡೋಲ್ಲ. ಮೊದಲೆಲ್ಲ ರಾಮಾಯಣದ ಉತ್ಥಾನ ಫೈಲು ಎತ್ತಿಡಿ ಅಂತಾರೆ. ಹಾಗಾಗಿ ಇಂಥ ಸಮಸ್ಯೆಗಳು ಕರ್ನಾಟಕದ ಮಹಿಳೆಯರಿಗೆ ಕಟ್ಟಿಟ್ಟ ಬುತ್ತಿ. ನಾವೇನೋ ಚಿಕ್ಕವರು ಸರಿ ಒಪ್ಕೊಂಡೆ. ವೈಟ್ ಅವರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿದ್ದಾರೆ ಭಾರತ ದೇಶದಲ್ಲಿ. ಅವ್ರಿಗೆ 100,000 ಮಾಡಿದ್ರೆ ಸಿಲ್ವರ್ ಪ್ಲೇಟು, ಮಿಲಿಯನ್ ಗಟ್ಟಲೆ ಓಡಿಸೋರಿಗೆ ಗೋಲ್ಡನ್ ಪ್ಲೇಟು ಅಂತೇಳಿ ಘೋಷಣೆ ಮಾಡ್ತಾಯಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಆದರೆ ಸಿಲ್ವರ್ ಪ್ಲೇಟು ಗೋಲ್ಡನ್ ಪ್ಲೇಟ್ ತಕ್ಕಂಡಿರೋ ಕತೆ ನೋಡಿದ್ರೆ ಅವರ ಒಂದು ಪರಿಸ್ಥಿತಿ ಯಾವನಿಗೂ ಬೇಡ ಅನ್ನಿಸ್ಬಿಡ್ತದೆ. ನಿಮ್ಮ ಸ್ನೇಹಿತರೆ ನೋಡಿರ್ಬೋದು, ಡಾಕ್ಟರ್ ಬ್ರೋ ಅಂಥೇಳಿ ಚಿಕ್ಕ ಹುಡುಗ, 26-27 ವರ್ಷ ಹುಡುಗ, ಬೇಡ 30 ಒಳಗಡೆ ಅಂತ ಇಟ್ಕೊಳ್ಳೋಣ. ಆ ಹುಡುಗ ನಮ್ಮ ಭಾರತ ದೇಶ ಅಲ್ಲ 57 ದೇಶಗಳನ್ನ ಸುತ್ತಕೊಂಡು ಅವನು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದಾನೆ. ಒಳ್ಳೆಯ ಸಾಹಸಿ ಅಂತಲೂ ಹೇಳ್ಬೋದು. ಅವರ ಒಂದು ಸಾಹಸಕ್ಕೆ ಯೂಟ್ಯೂಬ್ ಕೊಟ್ಟಿರೋದು ಬೆಳ್ಳಿ ಪ್ಲೇಟು ಅಲ್ಲ, ಗೋಲ್ಡನ್ ಪ್ಲೇಟು ಅಲ್ಲ. ಯೂಟ್ಯೂಬನ್ನು ಒಂದು ಲೋಹಕ್ಕೆ ಬೆಳ್ಳಿ ಬಣ್ಣ ಹೊಡೆದು ನಿನಗೆ ಸಿಲ್ವರ್ ಪ್ಲೇಟ್ ಕೊಟ್ಟಿದೆ, ಬಂದಿದೆಯಾ ನೋಡಿ ಅಂತ ಹೇಳ್ತಾರೆ. ಮತ್ತು 10 ಮಿಲಿಯನ್ಸು ಇಷ್ಟು ಹೊಡೆದವ್ರಿಗೆ ಗೋಲ್ಡನ್ ಪ್ಲೇಟ್ ಅಂತೇಳಿ ಅವ್ರ ಮನೆಗೆ ಹಾಜರುಪಡಿಸ್ತಾರೆ. ನಾನು ಕಣ್ಣಾರ ಕಂಡೆ ಒಂದು ಸತ್ಯನ ಆ ಡಾಕ್ಟರ್ ಬ್ರೋ ಅನ್ಬಾಕ್ಸ್ ಮಾಡಿದ್ರು. ಅನ್ಬಾಕ್ಸ್ ಮಾಡಿದ ಹೊತ್ತಿಗೆ ಅದನ್ನು ಮೇಲ್ನೋಟಿಗೆ ಇದು ಏನು ಅಂತ ಜನಗಳಿಗೆ ಗೊತ್ತಾಗಬೇಕು, ನಾನು ತಿಳ್ಕೋಬೇಕು ಅಂತೇಳಿ ದ್ರಾವಕ ಅಂತ ಇದ್ದಾರಲ್ಲ, ದ್ರಾವಕ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋದು. ಆ ದ್ರಾವಕನ ತೆಗೆದು ಮೇಲ್ಗಡೆ ಬಿಟ್ಟು ಅದು ಒರಿಜಿನಲ್ಲ ಡೂಪ್ಲಿಕೇಟ ನೋಡ್ಕೊಳ್ಳೋಮ ಅಂತೇಳಿ ನಮ್ಮ ಕಣ್ಣೆದುರುಗಡೆ ಟೆಸ್ಟ್ ಮಾಡಿದ್ದಾರೆ. ಆದರೆ ಅದು ಬೆಳ್ಳಿ ಪ್ಲೇಟು ಅಲ್ಲ, ಗೋಲ್ಡನ್ ಪ್ಲೇಟು ಅಲ್ಲ. ಅದು ಒಂದು ಮಾಮೂಲಿ ಕಬ್ಬಿಣದ ಒಂದು ಪೀಸ್ಗೆ ಯೂಟ್ಯೂಬನ್ನು ಬ್ರ್ಯಾಂಡ್ ಹೊಡೆದು ಆ ಹುಡುಗನಿಗೆ ಹಾಜರುಪಡಿಸಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಆ ಹುಡುಗ ಭಾಳ ಖುಷಿಯಾಗಿ ಓಪನ್ ಮಾಡಿದ್ದಾರೆ. ನಮಗೆ ತುಂಬ ಬೇಜಾರಾಗಿದೆಯಲ್ಲ, ಅವ್ರಿಗೆ ಇನ್ನೆಷ್ಟು ಬೇಜಾರಾಗಿರ್ಬೋದು ಸ್ನೇಹಿತರೆ. ಅವರು ಎಷ್ಟೋ ಮಿಲಿಯನ್ ಗಟ್ಟಲೆ ಹೊಡೆದುಬಿಟ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್, ಎಷ್ಟೆಷ್ಟೋ ಲೆಕ್ಕವೇ ಇಲ್ಲ, ಅಷ್ಟು ಮಾತ್ರ ಹೊಡೆದುಬಿಟ್ಟಿದ್ದಾರೆ. ಹೊರ ದೇಶಗಳಿಗೆಲ್ಲ ಹೋಗಿ ವಿಡಿಯೋ ಮಾಡ್ಕೊಂಡು ಅವರು ಒಂದು ಸಾಹಸದ ಕೆಲಸಕ್ಕೆ ಕೈ ಹಾಕಿ ಸಭಾಸನ ಮಟ್ಟಿಗೆ ಮಾಡಿದ್ದಾರೆ. ಅಂಥವ್ರಿಗೆ ಅವ್ರು ಕೊಡೋ ಪ್ಲೇಟು ಲೋಕಲ್ ಪ್ಲೇಟು. ಯಾಕೆ ಒಂದು 100 ಗ್ರಾಮ್ಗೆ ಒಂದು ಗಣಪತಿನೋ ಒಂದು ಶಿವಪಾರ್ವತಿನೋ ಯಾವುದೋ ಶ್ರೀಕೃಷ್ಣನ ವಿಗ್ರಹ ಕೊಡ್ಬೋದಾಯ್ತಲ್ವೇ? ಏನು ವೈ ಟಿ ಕಂಪನಿಯವ್ರಿಗೆ ಏನು 100 ಗ್ರಾಮು ಭಾಳ ದೊಡ್ಡ ಕೆಲಸ. ಆಗಲಿ ಬಿಡಿ, ಒಳ್ಳೆಯ ಸಾಹಸಿಗೆ ಕೈ ಹಾಕಿದ್ದಾರೆ. ಇಷ್ಟಕ್ಕೂ ಆ ಬೋಳಿ ಮಕ್ಕಳುಗಳು ಅವ್ರ ಕೈಯಿಂದ ಏನೂ ಕೊಡೋಲ್ಲ ನಮಗೆ. ಅವರ ಒಂದು ವಿಡಿಯೋಗಳನ್ನ ಜಾಹೀರಾತಿನವರು ಕಲೆಕ್ಟ್ ಮಾಡ್ಕೋತಾರೆ.
ಆ ಜಾಹೀರಾತು ಅವರು ಏನು ಕೊಡ್ತಾರೋ ಅದರಲ್ಲಿ ನಮಗೆ 1037 ರೂಪಾಯಿ ಮಾತ್ರ ಕೊಡೋದು. ಇನ್ನು 968 ರೂಪಾಯಿ ಅವ್ರುಗಳಿದಿಲ್ವೇ? ಈಗ ಅದು ಒಂದು 30 ಇರೋ ಹುಡುಗ ಅವನ ಜೀವನ ಪರ್ಯಂತ OIT ಬಿಟ್ಟು ಎಲ್ಲೂ ಹೋಗೋ ಮಟ್ಟಿಗೆ ಇಲ್ಲ. ಯಾಕಂದರೆ ದುಡಿತಾ ಇರ್ಬೋದು, ದುಡಿತಾ ಇದ್ದಾನೆ, ಅದು ನಾನು ಹೇಳ್ತೀನಿ. ಆದರೆ ವ್ಯೂಸಿನ ಮೇಲೆ ಇಷ್ಟು ಕಮಿಷನ್ ಅಂತ ಕೊಡೋದು ಭಾಳ ಅವಮಾನವೇ ಸರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಏನಂತಂದರೆ OIT ಅಂತಂದರೆ ಅವರ ಒಂದು ಹಣೆ ಬರಗಳು, ಯಾರ ಹಣೆ ಬರ ಹೆಂಗೆ, ಯಾರ ಹಣೆ ಬರದಲ್ಲಿ ಯಾರು ಕೈ ಇಡ್ತಾರೋ, ಯಾವ ಟೈಮ್ ಕೈ ಹಿಡಿತಾರೋ ಗೊತ್ತಿಲ್ಲ. ಈಗ ಕೆಲವ್ರುಗಳದ್ದು ಹೇಳಬೇಕು ಅಂದರೆ ನಮ್ಮದು ವೈರಲ್ ಆಯ್ತದೆ ಎಲ್ಲ ಕಂಡು ದೇವ್ರುಗಳಿಗೆಲ್ಲ ಅರ್ಕೆ ಹೊತ್ಕೊಂಡು ಕಂಡು ಒಂದು ವೀಡಿಯೋಗಳನ್ನೆಲ್ಲ ಮಾಡ್ಕೊಂಡು ಸಾಕಾಗಿ ಕೊನೆಗೆ ಸಾಕಪ್ಪ OIT ಅನ್ನೋ ಮಟ್ಟಿಗೆ ಬಂದಿರೋ ಜನಗಳು ಇದ್ದಾರೆ. ಅದು ನಿಮ್ಮ ಗಮನಕ್ಕೆ ಗೊತ್ತಾಗಿರ್ಬೋದು. ಒಂದು ಸಾರಿ OITಗೆ ಕಾಲಿಟ್ಟರೆ ಹಿಂದಿಗೆ ತಕ್ಕೊಳ್ಳೋಕ್ಕೆ ಆಗಲ್ಲ. ಅಯ್ಯೋ ಆವಾಗಿನ ಮಾಡಿ ಇವಾಗೇನ, ಅಯ್ಯೋ ಬಂದಷ್ಟು ಬರಲಿ ಅಂತಾರೆ. ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಾನೇ ಇರ್ತಾರೆ. ಆದರೆ ಇದು ಕೊನೆಯಾಗದ ರಾಮಾಯಣ. OIT ಅವರು ಇದರಲ್ಲಿ ಭಾಳ ಬುದ್ಧಿವಂತಿಕೆ ತೋರಿಸಿ ನಾವೇನೋ ದೊಡ್ಡ ಸಾಹಸ ಮಾಡ್ತಾಯಿದ್ದೀವಿ, ಜನಗಳೆಲ್ಲ ಬದುಕ್ತಾ ಇದ್ದಾರೆ, ನನ್ನಿಂದನೇ ಬದುಕ್ತಾ ಇದ್ದಾರೆ ಅಂಥೇಳಿ ದೊಡ್ಡದಾಗಿ ಇರ್ಕತ್ತಾರೆ ಬೋಳಿ ಮಕ್ಕಳುಗಳು. ನಿಜವಾಗಿ ಇರ್ಕತಾ ಇರೋರು ನಾವೇ. ನಾವು ಇವತ್ತು ಯಾವ ವಿಡಿಯೋ ಮಾಡಬೇಕು, ನಾಳೆಗೆ ಯಾವ ವಿಡಿಯೋ ಮಾಡಬೇಕು, ನಾಳಿದ್ದು ಯಾವ ವಿಡಿಯೋ ಮಾಡಬೇಕು ಅಂತೇಳಿ ಭಾಳ ಟೆನ್ಷನಲ್ಲಿ ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಮನೆ ಕೆಲಸಗಳು ಯಾವುದೋ ಒಂದು ಜಮೀನು ಕೆಲಸಗಳು ಯಾವುದು, ನಮ್ಮ ಒಂದು ಏನೋ ಮುಂದುವರಿಸ್ಕೊಂಡು ಇರ್ತೀವಿ. ಆ ಕೆಲಸಗಳಿಗೆಲ್ಲಕ್ಕೂ ವಿದಾಯ ಹೇಳ್ಬಿಟ್ಟು ಯೂಟ್ಯೂಬ್ನ ನಾವು ಮುಂದುವರಿಸ್ಕೊಳ್ತಾ ಇರೋದು. ಆದರೆ ಯೂಟ್ಯೂಬ್ನಲ್ಲಿ ನಮಗೆ ಸರಿಯಾದ ಒಂದು ನಮಗೆ ಡಾಲರ್ಗಳನ್ನ ಕೊಡ್ತಾ ಇಲ್ಲ. ಇದು ನಿಜಕ್ಕೂ ಅವಮಾನವೇ ಸರಿ ಸ್ನೇಹಿತರೆ. ಕೆಲವು ಟೆಕ್ಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಆ ಒಂದು ವಿಡಿಯೋ ಈ ಒಂದು ವಿಡಿಯೋ ಬಿಡ್ತಾರೆ. ನಮಗೂ ಅದೇನು ಹೇಳ್ತಾರಲ್ಲ ಹಂಗೆ ಇಟ್ಟು ಅಳಸ್ಕೊಂಡಿತ್ತು ನಾಯಿ ಕಾಯ್ಕೊಂಡಿತ್ತು ಅಂದಾಗೆ ಆ ಟೆಕ್ಗಳನ್ನ ವೀಡಿಯೋಗಳನ್ನ ನೋಡಿ ಟೈಮ್ಗಳೆಲ್ಲ ವೇಸ್ಟ್ ಮಾಡ್ತೀವಿ. ಅವ್ರಿಗೆ ವ್ಯೂಸ್ಗಳಿಗಾಗೋಕ್ಕೆ ದಾರಿ ಮಾಡಿಕೊಡ್ತಾಯಿದ್ದೀವಿ. ಕೊನೆಗೆ ಹೇಳ್ತಾನೆ ಏನೋ ರಾಮಾಯಣ ಹೇಳ್ಬಿಟ್ಟು ಅಡ್ಡುಗಳ ಮೇಲೆ ದೀಪ ಇಟ್ಟಾಗೆ ಇಟ್ಬಿಡ್ತಾರೆ ಅತ್ಲಾಗೆ. ಟೆಕ್ಗಳೇನೋ ಸಾಮಾನ್ಯವರು ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟೇ. ಪೂರ್ತಿ ಸಂಪೂರ್ಣವಾಗಿ ಇವರು 100% ನಮಗೆ ಹೇಳೋದು ಇಲ್ಲ, ನಮಗೆ ಗೊತ್ತೂ ಆಗೋದಿಲ್ಲ ಬಿಡಿ. ಇದು ಏನೋ ನಮ್ಮ ಸಣ್ಣ ಯೂಟ್ಯೂಬರ್ಸ್ಗಳ ಮೇಲೆ ಏನೋ ಒಂದು ಒಳ್ಳೆ ಥರದಲ್ಲಿ ಒಲವು ತೋರಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಖಂಡಿತ ಅವರು ಒಳ್ಳೆತನ ಇಲ್ಲವೇ ಇಲ್ಲ. ಅವ್ರು ಯಾವಾಗಲೂ ಯೂಟ್ಯೂಬ್ನ ಒಂದು ಕಸ್ಟಮರ್ಗಳವರು. ನನಗೆಲ್ಲ ಇಟ್ಟು ಬೀಳ್ತಾರೆ ಅಂತೇಳಿ ಅವರು ಬಾಯಿ ಬಡ್ಕ ಸಾಯ್ತಾ ಇರ್ಬೇಕು ಹೆದರ್ಕೊಂಡು ನಮಗೆಲ್ಲ ಸಹಾಯ ಎಲ್ಲಿ ಮಾಡ್ತಾರೆ ಅವರು ಯೂಟ್ಯೂಬರ್ಸ್ಗಳು. ಅದೇ ಮಾಡ್ತಾರೆ. ಏನು ಸಾರ್ ಸ್ವಲ್ಪ ವ್ಯೂಸ್ ಬೇಕಾಯಿತು ಕೊಡಿ 2000ನ ಕೊಡ್ತೀವಿ. ಸಾರ್ 200 ಸಬ್ಸ್ಕ್ರೈಬ್ ಬೇಕಾಯಿತು ಕೊಡಿ 1000 ರೂಪಾಯಿನ ಕೊಡ್ತೀವಿ. ಸಾರ್ ಸ್ವಲ್ಪ ಲೈಕ್ಗಳು ಬೇಕಾಯಿತು ಕೊಡಿ 5000 ರೂಪಾಯಿ ಕೊಡ್ತೀವಿ. ಸಾರ್ ಮೌನ ಮಾಡಬೇಕಾಯಿತು ಕೊಡಿ 2000ನ 3000ನ ಕೊಡ್ತೀವಿ. ಇದು ಬಂದು ನಿಂತಿರೋದು ಯಾವನೋ ಅದೇನು ಹೇಳ್ತಾರಲ್ಲ ಹದ್ದು ಬಡ್ದು ಹಾವು ಬಡ್ದು ಗರ್ಡನ್ ಕೊಟ್ಟಾಗೆ ಅಂತ. ಹಂಗೆ ನಾವೇನು ಮಾಡ್ತೀವಿ, ಯೂಟ್ಯೂಬ್ಗೆ ಕಾಲಿಟ್ಬಿಟ್ಟಿದ್ದೀವಿ, 10 ನಾಯಿ ಪೈಸಾ ವರಮಾನ ಇಲ್ಲ. ಇವರು ತಿನ್ನೋರು ಉಣ್ಣೋರಿಗೆ ಹಬ್ಬ ಮಾಡ್ಕೊಂಡು ನಾವು ಅವ್ರಿಗೆ ಬೆಳೆಸ್ತಾ ಕೂತಿದ್ದೀವಿ. ಇದು ಸತ್ಯವಾದ ಸಂಗತಿ ಸ್ನೇಹಿತರೆ. ಯಾರಾದರೂ ವೀಡಿಯೋಗಳೇ ಆಗಲಿ ಅವರ ಒಂದು ಯಾವುದಾದ್ರು ಒಂದು ಲೋಪದೋಷಗಳಿದ್ದು ಸರ್ ನಂದು ಪ್ರಾಬ್ಲಮ್ ಯಾಕೋ ಲಾಕ್ ಆಗಿದೆ ಅಂತಂದರೆ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಯಾವ ಯೂಟ್ಯೂಬರ್ಸು ಕೊಡೋಲ್ಲ. ನಿಮ್ಗೆ ಯಾರು ಐಡಿಯಾ ಕೊಟ್ಟದು ಸರ್ ಹಿಂಗಿತ್ತು ಮತ್ತು ಅದನ್ನೇ ಫಾಲೋ ಮಾಡಿ ಅಂತಾರೆ. ಮುಖ ಎತ್ಕೊಂಡು ಬೇರೆ ಮಾತನಾಡ್ತಾರೆ. ಇವರು ನಮ್ಮ ಮೇಲೆ ಒಲವು ತೋರಿಸೋದಕ್ಕಿಂತ
ದೊಡ್ಡ ಕಂಪ್ನಿಗಳವರಲ್ಲ ಅವ್ರಿಗೆ ಏನೋ ಬೋನಸ್ ಎಲ್ಲ ಬರ್ತಾವಲ್ಲ, ಆ ಬೋನಸ್ಗಳಿಗೆ ಏಟು ಮಾಡ್ಕೊಂಡ್ರೆ ಯೂಟ್ಯೂಬರ್ಸ್ಗಳು ಖಂಡಿತ ಇಲ್ಲ. ಅವರು ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟಮ್ಮ, ಇಷ್ಟೇ ನಮ್ಮ ಕೈಲಾಗೋದು, ಇನ್ನು ಮುಂದಕ್ಕೆ ನಾವು ಮಾಡೋಕ್ಕಾಗಲ್ಲ, ನಿಮಗೆ ಸಹಾಯ ಮಾಡೋಕ್ಕೆ ಹೋಗ್ತೀನಿ ಅಂದರೆ ನಾನು ಲಾಕ್ ಆಯ್ತೀನಿ ಅಂತ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳ್ತಾರೆ. ಹಾಗಾಗಿ ಯಾರೂ ಕಾಪಾಡೋಕ್ಕಾಯ್ತಾ ಇಲ್ಲ. ಈಗ ನಾವು ಯೂಟ್ಯೂಬಿಗೆ ಕಾಲಿಟ್ಬಿಟ್ಟಿದ್ದೀವಿ, ನಮ್ಮನ್ನು ನಾವೇ ಕಾಪಾಡ್ಕೊಳಕ್ಕಾಯ್ತಾ ಇಲ್ಲ, ಇನ್ನು ಬೇರೆಯವ್ರು ಎಲ್ಲಿ ಕಾಪಾಡ್ಕೊಳಕ್ಕಾಗ್ದು ಹೇಳಿ. ಹಾಗಾಗಿ ಸ್ನೇಹಿತರೆ, ನೀವು ಹೊಸದಾಗಿ ಬರುವಂಥ ಜನರು ಅಷ್ಟೇ, ವೈಟಿನಲ್ಲಿ ಎಂಥದೂ ಇಲ್ಲ, ಮಣ್ಣೂ ಇಲ್ಲ. ಇದಕ್ಕೆ ಗಂಡಸರುಗಳು ಸೆಕ್ಯೂರಿಟಿ ಕೆಲಸ ಮಾಡೋದು ಒಳ್ಳೆಯ ಕೆಲಸ. 18,000 20,000 ನಾಲ್ಕು ಕೊಡ್ತಾರೆ. ಚಿಕ್ಕ ಹುಡುಗರುಗಳಾದರೆ 8 ಗಂಟೆ ಡ್ಯೂಟಿನೂ ಸಿಗುತ್ತೆ. ವಯಸ್ಸವರು ಮಾತ್ರ 12 ಗಂಟೆ, ಯೂತ್ಸ್ಗಳಾದರೆ 8 ಗಂಟೆ ಡ್ಯೂಟಿನೂ ಸಿಗುತ್ತೆ, ಓಟಿ ಪಾಟಿ ಅವೆಲ್ಲ ಸಿಗ್ತವೆ. ಇದಕ್ಕೆ ನೆಮ್ಮದಿಗೆ ಕೂತು ನಿಂತಿದ್ದು ಬರೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಇರೋ ಕೆಲಸನ ಯಾರು ಕಳ್ಕೊಬೇಡಿ ಸ್ನೇಹಿತರೆ. ನೀವು ಯಾವ್ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ, ನೀವು ವ್ಯಾಪಾರ ಏನು ಮಾಡ್ತಿದ್ದೀರೋ, ಆ ವೈಟಿಯಲ್ಲಿ ಕೊಡೋ ಕಮಿಷನ್ಗಿನ್ನ ಈಗ ನೀವು ಮಾಡ್ತಾ ಇರೋ ಕೆಲಸ ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೀನಿ. ವೈಟಿನಲ್ಲಿ ಸುಮ್ಮನೆ ಯಾರು ಕೊಡೋಲ್ಲ ಅಂಥೇಳಿ ಮತ್ತೊಂದು ಸರಿ ಬಾಯಿ ಬಡ್ದು ಹೇಳ್ತಾಯಿದ್ದೀನಿ. ವೈಟಿ ಯಾವಾಗಲೂ ಮಡಿಲಲ್ಲಿ ಕಟ್ಕೊಂಡ ಬೆಂಕಿ. ಅವರು ಒಂದು ಲೆವೆಲ್ಗೆ ಏನೋ ಮೋನಾಗ ಚಾನಲ್ ಆಗ್ಬೋದು, ದಾಟೋಗ್ಬೋದು, ಯಾವತ್ತೂ ಏಟು ಹೊಡಿತಾರೆ. ಅವ್ರಿಗೆ ದಂಡಕ್ಕೆ ಬಂದಾಗಲೂ ಅಷ್ಟೇ ID ಸೀಜ್ ಮಾಡಿಬಿಡ್ತಾರೆ, ಬ್ಲ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಕೇಳಿದ್ರೆ ಅಂತಾರೆ ಮಕ್ಕಳು ತೋರಿಸ್ತು, ಬರಿಗಳು ತೋರಿಸ್ತು, ಆಮೇಲೆ ಅನಿಮೇಷನ್ ಚಿತ್ರಗಳು ಹಾಕಿದ್ರಿ, ಏನು ಅವರು ನಾವು ಯಾರು ಹೇಳ್ಕೊಳಮ್ಮ, ಯಾರು ಹೇಳೋಕ್ಕಾಗೋದಿಲ್ಲ. ಅಪೀಲದರೆ ಅಪೀಲಲ್ಲ, ಅವ್ರದ್ದೇ ಕಂಪ್ನಿ, ಅಲ್ಲಿಗೆ ಅಪೀಲ್ ಹೋಗ್ತೀವಿ, ಸುಟ್ಟಾಕಿ ಇಡ್ತಾರತ್ತ. ಹಾಗಾಗಿ ನೀವು ಯಾವ್ಯಾವ ಕೆಲಸ ಮಾಡ್ತಾಯಿದ್ದಾರೋ ಆ ಕೆಲಸದಲ್ಲಿ ಮುಂದುವರಿಸಿ. ಯೂಟ್ಯೂಬ್ನ ಖಂಡಿತ ನಂಬ್ಕೋಬೇಡಿ. ಅದು ನಮ್ಮ ಭಾರತೀಯ ಆ್ಯಪ್ ಆದರೆ ಏನಾದ್ರು ಒಂದು ಸಹಾಯಗಳನ್ನ ಪಡ್ಕೋಬೋದು. ಎಲ್ಲೋ ಕೂತಿದ್ದಾರೆ ಬೋಳೆ ಮಕ್ಕಳುಗಳು, ಅಮೇರಿಕದಲ್ಲಿ ಕೂತಿದ್ದಾರೆ, ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅವರು ಇಲ್ಲೂ ಬರೋಕ್ಕಾಗಲ್ಲ. ಮಧ್ಯದಲ್ಲಿರೋರಿಗೆ ಹಬ್ಬ, ಟೆಕ್ಕಳಿ ಆಗಲಿ ಇನ್ನೊಬ್ಬರೇ ಆಗಲಿ ಏನೋ ದಾರಿ ತೋರಿಸ್ತಾರಲ್ಲ ಅವ್ರುಗಳಿಗೆ ಹಬ್ಬ. ನಮ್ಮದು ಅವ್ರಿಗೆ ಗೊತ್ತಾಗಲ್ಲ, ಅವ್ರದ್ದು ನಮ್ಮದು ಗೊತ್ತಾಗಲ್ಲ. ಏನೋ ಕೆಲವು ಅಪ್ಡೇಟ್ಗಳು ಬಿಡ್ತೀವಿ ಅಂತಾರೆ, ಎಷ್ಟು ಮಟ್ಟ ಸತ್ಯವೋ ಎಷ್ಟು ಮಟ್ಟ ಸುಳ್ಳೋ, ಮಾಮೂಲಿ ಅಪ್ಡೇಟ್ಗಳೇ ಅವು. ನಾವು ನೋಡಿದ ಮಟ್ಟಿಗೆ ಅದ್ರೇನು ಹೊಸ ಇದಿಲ್ಲ. ಒಂದು ಸರಿ ಅಂತಾರೆ ನಿಮಗೆ ಬೋನಸ್ ಬಂತು ಅಂತಾರೆ, ಒಂದು ಸರಿ ನಿಮ್ಮ ಕೈ ತುಂಬ ದುಡ್ಡು ಅಂತಾರೆ. ಅವ್ರಿಗೆ ವಿಡಿಯೋ ವೈರಲ್ ಆದರೆ ಸಾಕು, ನಮಗೆಲ್ಲ ಕೈ ತುಂಬ ದುಡ್ಡು. ಆ ಅಡ್ವರ್ಟೈಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಕೈ ತುಂಬ ದುಡ್ಡು, ನಮಗೆಲ್ಲ. ನೀವು ಮಾಡಿದ್ರೆ ಯಾವನು ಓಪನ್ನೂ ಮಾಡಿ ನೋಡೋದಿಲ್ಲ. ಒಂದು ಲೆವೆಲ್ಗೆ ಬಂದು ಬೆಳೆದಿಂತಿರ್ತಾರಲ್ಲ ಟೆಕ್ಗಳು, ಅವ್ರುಗಳಿಗೆ ಅವ್ರು ಏನೇ ಮಾಡಿದ್ರು ದೊಂಬ ಪೈಟಿ ಹೊಡೆದ್ರು, ಹೆಂಗೆ ಪೈಟಿ ಹೊಡೆದ್ರು ಅದೊಂದು ಲಾಗ ಅಂತಾರಲ್ಲ ಹಂಗೆ. ಇದು ಹಿಂದಿಂದ ಬೆಳ್ಕೊಂಬಂದ್ಬಿಟ್ಟಿದೆ. ಈಗ ನಾವು ಮಾಡಿಫೈ ಮಾಡೋಕ್ಕಾಗಲ್ಲ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಿಮ್ಮ ಬುದ್ಧಿ ನಿಮ್ಮ ಕೈಲೇ ಇರಲಿ. ಯಾರು ನೆಮ್ಕೊಂಡು ನೀವು ಯೂಟ್ಯೂಬ್ಗೆ ಬರಬೇಡಿ. ಯೂಟ್ಯೂಬ್ನಲ್ಲಿ ನಮಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅಂತ ಮತ್ತೊಂದು ಸರಿ ಹೇಳ್ತೀನಿ. ಮತ್ತು ಭಾಗ 3 ಸೀರಿಯಲ್ನ ನಾಳೆ ಬಿಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತೀರಿ ಅದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕೊಟ್ಟು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.